ತುಮಕೂರು ತಾಲೂಕಿನ ಬೆಳ್ಳಾವಿ ಹೋಬಳಿ ಬುಗುಡನಹಳ್ಳಿ ಗ್ರಾಮದಲ್ಲಿ ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತಿಯ ಅಂಗವಾಗಿ ಸಾಂಸ್ಕೃತಿಕ ವೈಭವ 2026 ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕರ್ನಾಟಕ ರಾಜ್ಯ ಕಲಾವಿದರ ಒಕ್ಕೂಟ ಮತ್ತು ಕನ್ನಡ ಹಾಗೂ ಸಾಂಸ್ಕೃತಿಕ ಇಲಾಖೆ, ಕರ್ನಾಟಕ ಸರ್ಕಾರದ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಬೆಳ್ಳಾವಿ ಹೋಬಳಿ ಘಟಕದ ಉದ್ಘಾಟನಾ ಸಮಾರಂಭವು ನಡೆಯಲಿದ್ದು, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 108 ಕಲಾವಿದರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕರ್ನಾಟಕ ರಾಜ್ಯ ಕಲಾವಿದರ ಒಕ್ಕೂಟದ ಅಧ್ಯಕ್ಷ ವೀರೇಶ್ ಪ್ರಸಾದ್ ರವರು ಮಾತನಾಡಿ, ತುಮಕೂರು ಜಿಲ್ಲೆಯ ಬೆಳ್ಳಾವಿ ಹೋಬಳಿ ಬುಗುಡನಹಳ್ಳಿ ಗ್ರಾಮವು ಕಲಾವಿದರಿಗೆ ಮತ್ತು ಕಲೆಗೆ ಹೆಸರುವಾಸಿಯಾಗಿದೆ. ಸರ್ಕಾರದಿಂದ ಕಲಾವಿದರಿಗೆ ನೀಡಲಾಗುತ್ತಿರುವ ಅನುದಾನ ಮತ್ತು ಸೌಲಭ್ಯಗಳು ನೇರವಾಗಿ ಅವರಿಗೆ ತಲುಪಬೇಕು. ಫ್ರೀಡಂ ಪಾರ್ಕ್ನಲ್ಲಿ ನಡೆದ ನಮ್ಮ ಹೋರಾಟವು ಯಶಸ್ವಿಯಾಗಿದೆ ಎಂದು ತಿಳಿಸಿದರು. ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನಮಸ್ಕಾರಗಳು. ಈ ದಿನ ಪರಮಾತ್ಮ ಅಗ್ನಿ ಬನ್ನಿರಾಯ ಸ್ವಾಮಿ ಅವರ ದಿವ್ಯ ಚರಣಗಳಿಗೆ ನಮಸ್ಕಾರಗಳನ್ನು ಮಾಡ್ತಾ ಅವರ ವಿಶೇಷ ಹುಟ್ಟದ ಹಬ್ಬ ಆಚರಣೆಯನ್ನು ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ. ಬೆಳ್ಳಾವಿ ಹೋಬಳಿ ಬುಗುಡ್ನಹಳ್ಳಿ ಗ್ರಾಮ ಅಂತಂದರೆ ರಂಗಭೂಮಿಗೆ ಎತ್ತಿದ ಕೈ ಜಾಗ. ಇದು ಪ್ರತಿ ವರ್ಷ ತಪ್ಪದೆ ನಾಟಕಗಳು ಆಡೋಂಥ ಜಾಗ. ಇಂತಹ ಜಾಗದಲ್ಲಿ ವಿಶೇಷವಾಗಿ ನಮ್ಮ ನಾರಾಯಣಪ್ಪ ಸಾಹೇಬ್ರು ಇರ್ಬೋದು, ನಮ್ಮ ಅಂಗಡಿ ನಾಗರಾಜಣ್ಣವ್ರು ಇರ್ಬೋದು, ನಮ್ಮ ಯುವ ಕಲಾವಿದರುಗಳು ಇರ್ಬೋದು, ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟಕ್ಕೆ ಇವತ್ತು ವಿಶೇಷ ಶುಭಾಶಯಗಳನ್ನ ನಿಮಗೂ ಕೂಡ ತಿಳಿಸ್ತೀನಿ. ಯಾಕೆಂದರೆ ಸುಮಾರು 106 ಕೋಟಿ ದುಡ್ಡು ನಾವು ಹೋರಾಟ ಯಶಸ್ವಿಯಾಗಿ ಫ್ರೀಡಂ ಪಾರ್ಕ್ನಲ್ಲಿ ಮಾಡಿದ ಹೋರಾಟಕ್ಕೆ ಇಡೀ ರಾಜ್ಯಕ್ಕೆ ಇವತ್ತು ದುಡ್ಡು ಬಿಡುಗಡೆ ಆಗಿ ಅರ್ಜಿ ಹಾಕಿ ಸುಮಾರು ಜನಕ್ಕೆ ಅಕೌಂಟಿಗೆ ದುಡ್ಡು ಬಂದಿದೆ ಇವನ್ ಟುಡೇ, ನಮ್ಮದು ಸೇರಿಸಿ. ಅದೇ ಒಂದು ಸಂತೋಷವಾದ ದಿನ. ಇಂತಹ ಎಲ್ಲ ಕಲಾವಿದರು ಏನು ಫ್ರೀಡಂ ಪಾರ್ಕಿಗೆ ಬಂದು ಹೋರಾಟಕ್ಕೆ ಭಾಗವಹಿಸಿದರೆ ನಿಮಗೆಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ಮಾಡ್ತಾ, ಮುಂದಿನ ದಿವಸದಲ್ಲಿ ನಮ್ಮ ಪಾಲು ಸಿಂಹಪಾಲು ಈ ಬಜೆಟಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನ್ಯಾಯಯುತವಾಗಿ 4,500 ಕೋಟಿಯನ್ನು ಕಲಾವಿದರಿಗೋಸ್ಕರ ಕನ್ನಡ ಮತ್ತು ಸಂಸ್ಕೃತಿ ಕೊಡಬೇಕಾಗಿತ್ತು. ಕೇವಲ ಒಂದು 200 ಕೋಟಿ ಬರ್ತಾಯಿತ್ತು. 4,500 ಕೋಟಿ ಹೋಲಿಸ್ಕೊಂಡ್ರೆ 200 ಕೋಟಿ 220 ಕೋಟಿ ಅಂದರೆ ಅದು ಹೇಳ್ಕೊಂಡ್ಲೇಬಾರ್ದು, ಝೀರೋ ಅಂತ ಹೇಳ್ಕೊಬೇಕದು. ಆ 200 ಕೋಟಿ ಅಧಿಕಾರಿಗಳು ಸಂಬಳಕ್ಕೆ ಹೋಗುತ್ತೆ. ಕಲೆ ಸಾಹಿತ್ಯ ಇವನ್ನೆಲ್ಲ ಉಳಿಬೇಕು ಬೆಳಿಬೇಕು ಅಂದರೆ ನಮ್ಮ ಪಾಲು 4,500 ಕೋಟಿ ಕೊಡಬೇಕು ಮುಖ್ಯಮಂತ್ರಿಗಳು. ಮುಂದಿನ ದಿವಸದಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯೋಜನೆಗಳಿಗೆ ಅನೇಕ ಯೋಜನೆಗಳು ಇದ್ದಾವೆ, ಆಲ್ರೆಡಿ ಇದ್ದಾವೆ. ಹೊಸ ಸ್ಕೀಮ್ ಏನಾದರೂ ಕೇಳಿದರೆ ಕಲಾವಿದರುಗಳ ಕುಟುಂಬಕ್ಕೆ ಜೀವನ ಭದ್ರತೆಗೋಸ್ಕರ 20 ಬೇಡಿಕೆಗಳಿದ್ದಾವೆ. ಆಲ್ರೆಡಿ ಒಂದು 10-15 ಸ್ಕೀಮ್ಗಳು ಸರ್ಕಾರದಲ್ಲಿ ಚಾಲ್ತಿನಲ್ಲಿದ್ದಾವೆ. ಹೊಸದಾಗಿ ಯಾವುದೇ ಕಲಾವಿದರ ಕುಟುಂಬಗಳಲ್ಲಿ ದೂರ ಪ್ರಯಾಣ ಮಾಡುವಾಗ, ಕಲಾವಿದರು ಅಭಿನಯ ಮಾಡುವಾಗ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಅವ್ರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿನ ಪರಿಹಾರಧನ ಕೊಡಬೇಕು ಅಂತ ಹೇಳಿ ನಾವು ಈ ಮೂಲಕ ನಿಮ್ಮಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ಬೆಳ್ಳಾವಿ ಹೋಬಳಿ ಅಧ್ಯಕ್ಷರಾದ ನಾಗರಾಜ್, ಲಕ್ಷ್ಮೀನಾರಾಯಣ್ ಸೇರಿದಂತೆ ಅನೇಕ ಕಲಾವಿದರು ಮತ್ತು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.